ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟು, ಇವತ್ತಿನ ವಿಡಿಯೋ ನೀರ್ದವಣ ವನಸ್ಪತಿಯ ಒಂದು ಪರಿಚಯ. ನೀರ್ದವಣ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ರೈತ ಬಾಂಧವರಿಗೆ ಇದರ ಪರಿಚಯ ಇರ್ತದೆ. ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಇದನ್ನು ತರುವಂತಹ ವಿಧಿವಿಧಾನ ಯಾವ ರೀತಿ ಇರ್ತದೆ ಅಂತ ಇವತ್ತಿನ ಕಾನ್ಸೆಪ್ಟು. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಅರ್ಥ ಆಗಲ್ಲ. ನೀರ್ದವಣ ಅಂತಂದರೆ ಇದು ಕೆಲವೊಂದು ಭಾಗದಲ್ಲಿ ಮಾತ್ರ ಬೆಳೀತವೆ, ಎಲ್ಲ ಕಡೆ ಸಿಗಲ್ಲ. ಈ ವನಸ್ಪತಿ ಬೆಳೆಯುವಂಥ ಜಾಗ 365 ದಿನ 24 ಗಂಟೆಗಳ ಕಾಲ ನೀರು ಬೇಕೇ ಬೇಕು. ಯಾವ ಭಾಗದಲ್ಲಿ ನೀರು ನಿಂತಿರ್ತದೋ ಅಂತಹ ಜಾಗದಲ್ಲಿ ಮಾತ್ರ ಬೆಳೆಯುವಂತಹ ವನಸ್ಪತಿ ಇದಾಗಿರ್ತದೆ. ಪೂರ್ತಿಯಾಗಿ ಹಚ್ಚ ಹಸಿರು ಅಂತಂದರೆ ಗಿನಿ ಯಾವ ರೀತಿ ಇರ್ತದೋ ಕಲರು, ಅದೇ ರೀತಿಯಾಗಿ ಈ ಒಂದು ವನಸ್ಪತಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಇದರ ಎಲೆಗಳು ಈ ರೀತಿ ನೋಡ್ಬೋದು. ಈಗೇನು ಇದರ ಎಲೆಗಳು ನೀವು ನೋಡ್ತಾ ಇದ್ದೀರೋ, ಮುಂದಿನ ದಿನಗಳಲ್ಲಿ ಇದು ಬೆಳೀತಾ 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 ಇದೊಂದು ಕಾಂಡವಾಗಿ ಬದಲಾವಣೆ ಆಗ್ತದೆ. ಇದು ಅತಿ ಎತ್ತರವಾಗಿ ಬೆಳೆಯಲ್ಲ. ಇದರ ಗಾತ್ರ ಕೇವಲ 2 ರಿಂದ 3 ಅಡಿ ಮಾತ್ರ ಬೆಳೀತಾವೆ ಅಷ್ಟೇ. ಈ ನೀರ್ದವಣವನ್ನು ಉಪಯೋಗ ಮಾಡಿಕೊಂಡು ನಾವು ತಾಂತ್ರಿಕ ವಿಧಾನದಲ್ಲಿ ಹಲವಾರು ಪ್ರಯೋಗವನ್ನು ಮಾಡಬಹುದು. ಅದರಲ್ಲಿ ಬಹಳ ಮುಖ್ಯವಾದಂತಹ ವಿಧಾನ ಬಂದು ನೀರು. ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಸಹ ಬೇಕಾದಂತಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ನೀರು. ಆ ನೀರನ್ನು ಬರೆಸಬೇಕು ಅಂತಂದರೆ ಈ ವನಸ್ಪತಿ ಬೇಕಾಗ್ತದೆ, ಅಥವಾ ನಿಲ್ಲಿಸಬೇಕು ಅಂತಂದ್ರೂ ಸಹ ಈ ಒಂದು ವನಸ್ಪತಿಯನ್ನು ಉಪಯೋಗ ಮಾಡಲಾಗ್ತದೆ. ಇದು ತಾಂತ್ರಿಕ ವಿಧಾನದಲ್ಲಿ, ವಾಮ ಮಾರ್ಗದಲ್ಲಿ ಮಾತ್ರ ಬಳಕೆಯಾಗುವಂತಹ ಒಂದು ಗಿಡಮೂಲಿಕೆ. ಇದನ್ನು ತರುವಂತಹ ವಿಧಾನ, ಅದೇ ರೀತಿ ಇದರ ಪ್ರಯೋಗ ಯಾವ ರೀತಿ ಇರ್ತದೆ ಅಂತಂದರೆ, ಈಗ ರೈತರು ಅಥವಾ ಯಾರೋ ಒಬ್ಬರು ನಮ್ಮ ಹೊಲ ಗದ್ದೆ ಅಥವಾ ಮನೆ ಹತ್ರ ನಾವು ಬೋರ್ ಹಾಕ್ಸ್ತಾ ಇದ್ದೀವಿ, ನಮಗೊಂದು ಒಳ್ಳೆ ರೀತಿಯಲ್ಲಿ ನೀರು ಬೀಳಬೇಕು, ನಮಗೆ 2 ಇಂಚು 3 ಇಂಚು 4 ಇಂಚು ನೀರು ಬೀಳಬೇಕು ಅಂತಂದಾಗ ನಾವು ಈ ಒಂದು ವನಸ್ಪತಿಯನ್ನು ಪ್ರಯೋಗ ಮಾಡಿ ಆ ಭಾಗದಲ್ಲಿ ಯಾವ ಜಾಗದಲ್ಲಿ ಬೋರ್ವೆಲ್ ಹಾಕ್ತಿದ್ದಾರೋ ಆ ಭಾಗದಲ್ಲಿ ಪ್ರಯೋಗವನ್ನು ಮಾಡಿದಾಗ ಅಲ್ಲಿ ನಾವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ನೀರು ನಮಗೆ ಸಿಗ್ತದೆ. ನಂತರ ಭಾಗದಲ್ಲಿ ಇದೇ ವನಸ್ಪತಿಯನ್ನು ಬಳಕೆ ಮಾಡಿಕೊಂಡು ಶತ್ರುಗಳ ಹೊಲ ಗದ್ದೆ ಅಥವಾ ಬಾವಿ ಅಥವಾ ಮನೆ ಭಾಗದಲ್ಲಿ ಹಾಕಿರ್ತಕ್ಕಂತಹ ಬೋರಿನ ನೀರನ್ನು ಸಹ ನಾವು ನಿಲ್ಲಿಸ್ಬೋದು. ಈಗ ಅವರ ಬೋರಲ್ಲಿ ಒಳ್ಳೆ ರೀತಿ ನೀರು ಬರ್ತಾ ಇದೆ, 2 ಇಂಚು ಅಥವಾ 3 ಇಂಚು ನೀರು ಬೀಳ್ತಾ ಇದೆ, ಚೆನ್ನಾಗಿದೆ, ಅವರ ನೀರನ್ನು ನಿಲ್ಲಿಸಬೇಕು, ಅವರ ಹೊಲ ಗದ್ದೆಯಲ್ಲಿ ಬರ್ತಕ್ಕಂತಹ ನೀರನ್ನು ನಿಲ್ಲಿಸಬೇಕು ಅಂತಂದಾಗ ಈ ಒಂದು ವನಸ್ಪತಿಯನ್ನು ಬಳಕೆ ಮಾಡ್ಬೋದು. ಈ ಒಂದು ವನಸ್ಪತಿಯಿಂದ ನಾವು ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡನ್ನೂ ಪ್ರಯೋಗವನ್ನು ಮಾಡಬಹುದು. ಹಾಗಾಗಿ ಮಾಂತ್ರಿಕ ಆಗಲಿ ತಾಂತ್ರಿಕ ಆಗಲಿ ಅಥವಾ ಮತ್ತೊಬ್ಬರು ಯಾರೇ ಆಗಲಿ ವಿನಾಕಾರಣ ವನಸ್ಪತಿಗಳು ಗಿಡಮೂಲಿಕೆಗಳು ಯಂತ್ರ ಮಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಅನವಶ್ಯಕವಾಗಿ ಜನಗಳಿಗೆ ತೊಂದರೆಯನ್ನು ಕೊಡಬಾರ್ದು. ಆ ಥರ ತೊಂದರೆ ಕೊಟ್ಟರೆ ಆ ಕರ್ಮ ಫಲವನ್ನೋದು ಯಾರು ಪ್ರಯೋಗ ಮಾಡ್ತಾರೋ, ಪ್ರಯೋಗವನ್ನು ಮಾಡಿಸ್ತಾರೋ ಇಬ್ಬರಿಗೂ ಸಹ ಅದು ಕಾಡುತ್ತೆ. ಹಾಗಾಗಿ ಅತಿ ಹೆಚ್ಚಾಗಿ ಒಳ್ಳೆಯದಕ್ಕೆ ಬಳಸ್ಕೋಬೇಕು. ಸುಮ್ಮನೆ ಯಾರೋ ಬಂದರು, ದುಡ್ಡು ಕೊಟ್ಟರು, ಅವ್ರೇನೋ ಒಂದು ಕತೆ ಹೊಡೆದ್ರು, ಆ ಕತೆ ಕೇಳ್ಕೊಂಡು ಅವ್ರು ಹೇಳೋ ಮಾತುಗಳನ್ನ ನಂಬ್ಕೊಂಡು ದುಡ್ಡು ಕೊಟ್ಟವ್ರೆ ಅಂತ ನಾವು ಕೆಡಕನ್ನು ಮಾಡಬಾರ್ದು. ಇದು ಪ್ರಕೃತಿ ವಿರುದ್ಧವಾಗಿರ್ತದೆ. ಹಾಗಾಗಿ ವಿಡಿಯೋಗಳು ನೋಡೋರು ಅಥವಾ ವಿದ್ಯೆಯನ್ನು ಕಲಿಯುವಂಥವರು ಮಾಂತ್ರಿಕರು ತಾಂತ್ರಿಕರು ಪ್ರತಿಯೊಬ್ಬರು ಸಹ ಆದಷ್ಟು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿ ಕೆಡಕನ್ನು ಮಾಡೋದು ಕಡಿಮೆ ಮಾಡ್ಕೋಬೋದು. ಕಡಿಮೆ ಮಾಡಿಕೊಂಡಷ್ಟು ಒಳ್ಳೆಯದು. ಕೆಡಕನ್ನು ಮಾಡಿದಷ್ಟು ಅನುಭವಿಸ್ತೀರ. ಪ್ರತಿಯೊಬ್ಬರಿಗೂ ಇದು ಅನ್ವಯವಾಗ್ತದೆ. ಇದು ಈ ಒಂದು ವನಸ್ಪತಿಯ ವಿಶೇಷ. ಇದನ್ನು ತರುವಂತಹ ವಿಧಿವಿಧಾನ ಯಾವ ರೀತಿ ಇರ್ತದೆ ಅಂತಂದರೆ, ಭಾನುವಾರ ಅಮಾವಾಸ್ಯೆ ಕೂಡಿರಬೇಕು, ಅಥವಾ ಮಂಗಳವಾರ ಅಮಾವಾಸ್ಯೆ ಕೂಡಿರಬೇಕು, ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಕೂಡಿರಬೇಕು, ಪುಷ್ಯಾಮೃತ ಯೋಗ. ಭಾನುವಾರ ಅಮಾವಾಸ್ಯೆ ಕೂಡಿದೆ ಅಂತಂದಾಗ ನಾವು ಶನಿವಾರ ರಾತ್ರಿ 12 ಗಂಟೆ ನಿಶರಾತ್ರಿಯಲ್ಲಿ ಹೋಗಿ ಈ ಒಂದು ವನಸ್ಪತಿಗೆ ಅಷ್ಟವಿಧಾರ್ಚನೆಯನ್ನು ಮಾಡಿ ಹಣ್ಣು ಹಂಪಲು ಸ್ವೀಟು ಬಾಳೆಹಣ್ಣು ಎಲೆ ಅಡಿಕೆ ಅರಿಶಿನ ಕುಂಕುಮ ಗಂಧ ವಿಭೂತಿ ಕಡ್ಡಿ ಕರ್ಪೂರವನ್ನು ಇಟ್ಟು ಪೂಜೆಯನ್ನು ಮಾಡಿ ಕಂಕಣವನ್ನು ಕಟ್ಟು ಆಮಂತ್ರಣವನ್ನು ಕೊಟ್ಟು ಬರಬೇಕಾಗ್ತದೆ. ನಂತರ ಭಾನುವಾರ ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ನಾವು ಹಿಂದಿನ ದಿನ ಯಾವ ಒಂದು ಸಮಯದಲ್ಲಿ ನಾವು ಆಮಂತ್ರಣ ಕೊಟ್ಟಿರ್ತೀವೋ ಅದೇ ಸಮಯಕ್ಕೆ ಸರಿಯಾಗಿ ನಾವು ಭಾನುವಾರ ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ಸರಿಯಾಗಿ ನಾವು ಪೂರ್ತಿ ಅರೆಬತ್ತಲೆಯಾಗಿ
ಈ ಒಂದು ವನಸ್ಪತಿಯನ್ನು ನಾವು ತರಬೇಕಾಗ್ತದೆ. ಆವತ್ತು ಸಹ ನಾವು ಪೂಜೆಯನ್ನು ಮಾಡಿ ಈ ಒಂದು ವನಸ್ಪತಿಯನ್ನು ಬೇರಿನ ಸಮೇತ ತರಬೇಕಾಗ್ತದೆ. ಯಾಕಂತಂದರೆ ಈ ವನಸ್ಪತಿ ಬೇರಿನ ಸಮೇತ ನಮಗೆ ಬೇಕಾಗ್ತವೆ. ತದನಂತರ ಭಾಗದಲ್ಲಿ ನಾವು ಈ ಅಮಾವಾಸ್ಯೆಗೆ ತಂದಿರ್ತೀವಿ ಅಂತಂದಾಗ ಮುಂಬರುವ ಅಮಾವಾಸ್ಯೆವರೆಗೂ ಇದನ್ನು ನಾವು ಪೂರ್ತಿಯಾಗಿ ನೆರಳಲ್ಲಿ ಒಣಗಿಸ್ಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡೋ ಹಾಗಿಲ್ಲ, ಪೂರ್ತಿ ನೆರಳಲ್ಲೇ ಒಣಗಿಸ್ಬೇಕು. 48 ದಿನಗಳ ಕಾಲ ಅಥವಾ ಈ ಅಮಾವಾಸ್ಯೆಯಿಂದ ಬರುವ ಅಮಾವಾಸ್ಯೆವರೆಗೂ ನೆರಳಲ್ಲಿ ಒಣಗಿಸ್ಬೇಕಾಗ್ತದೆ. ಒಣಗಿದ ನಂತರ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದರಲ್ಲಿ ಕೆಲವೊಂದು ಪದಾರ್ಥಗಳನ್ನು ಬೆರೆಸಬೇಕಾಗ್ತವೆ. ಇವನ್ನು ನಾವು ಈ ವಿಡಿಯೋಗಳ ಮುಖಾಂತರ ತಿಳಿಸೋದಕ್ಕಾಗಲ್ಲ. ಯಾಕಂತಂದರೆ ಕೆಲವರು ದುರುಪಯೋಗ ಪಡಿಸ್ಕೊತಾರೆ, ಅಮಾಯಕರನ್ನು ಬಲಿಪಶುವನ್ನಾಗಿ ಮಾಡ್ತಾರೆ. ಅಮಾಯಕರ ಪ್ರಯೋಗವನ್ನು ಮಾಡುವ ಒಂದು ಉದ್ದೇಶದಿಂದ ಕೆಲವೊಂದು ವಿಷಯವನ್ನು ನಾವು ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹೇಳೋದಕ್ಕಾಗಲ್ಲ. ಇದರ ಜೊತೆಗೆ ಕೆಲವೊಂದು ಪದಾರ್ಥಗಳು, ಕೆಲವೊಂದು ವನಸ್ಪತಿಗಳು, ಕೆಲವೊಂದು ಗಿಡಮೂಲಿಕೆಗಳನ್ನು ಬೆರೆಸಿ ಕುಟ್ಟಿ ಚೂರ್ಣ ಮಾಡಿ ಆ ಚೂರ್ಣವನ್ನು ನಾವು ಅಭಿಮಂತ್ರಿಸಿ ಒಳ್ಳೆಯ ಕೆಲಸಕ್ಕಾಗಲಿ ಅಥವಾ ಕೆಟ್ಟ ಕೆಲಸಕ್ಕಾಗಲಿ, ನೀರು ಬರೋದಕ್ಕೆ ಅಥವಾ ನೀರು ನಿಲ್ಲಿಸೋದಕ್ಕೆ, ಈ ಎರಡಕ್ಕೂ ನಾವು ಈ ಒಂದು ವನಸ್ಪತಿಯನ್ನು, ಈ ವನಸ್ಪತಿಯ ಚೂರ್ಣವನ್ನು ನಾವು ಬಳಕೆ ಮಾಡ್ಕೋಬೋದು. ಇದಿಷ್ಟು ಮಾಹಿತಿ ನೀರ್ದವನವನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ತಾಂತ್ರಿಕ ವಿಧಾನದಲ್ಲಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ವನಸ್ಪತಿಯನ್ನು ಬಳಸ್ಕೊಂಡು ಇನ್ನೂ ಹಲವಾರು ಪ್ರಯೋಗಗಳನ್ನು ಮಾಡ್ಬೋದು. ಮುಂಬರುವ ಕಾಲಘಟ್ಟಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಭೂಮಿ ಮೇಲೆ ಬೆಳೆಯುವಂತಹ ಪ್ರತಿಯೊಂದು ಗಿಡಮೂಲಿಕೆ, ಪ್ರಾಣಿ, ಪಕ್ಷಿಗಳು ಮಾನವನಿಗೆ ಅನುಕೂಲವಾಗಿರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡೋದು ಅಥವಾ ಗಿಡಮೂಲಿಕೆಗಳನ್ನು, ಮರಗಿಡಗಳನ್ನು ನಾಶ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದರೆ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಅದೇ ರೀತಿ ಗಿಡಮೂಲಿಕೆಗಳಿಗೆ, ಮರಗಿಡಗಳಿಗೆ ಒಂದು ಚೆಂಬು ನೀರನ್ನು ಹಾಕಿ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಪ್ರಕೃತಿನ ನಾವು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತೆ ಅಂತ ಹೇಳ್ತಾ ಮುಂಬರುವ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ. ಓಂ ನಮೋ ಕಾಲಭೈರವಾಯ.